ಓಯ್ ಪೊದ್ದಿ ನಿಂತ್ಕ ಬತ್ತಾಯಿವ್ನಿ ನಾನನ್ನುವೆ ಹೊಗಳೆ ಜಯಮ್ಮನು ಬತ್ತಾವಳಲ್ಲೇ ನಿಂತ್ಕ ಸರ್ನ ಬತ್ತೀವ್ನಿ ಏನ್ ಹಂಗೆ ಬಿಟ್ಟು ಹೋಯ್ತಾ ಇದೀರಾ ಬರಕಿಲ್ಲ ಅಂದಲೆ ಮನೆಯಳಿ ಆಗ್ಲೇ ಬಂದ್ಬಿಟ್ಟಿದ್ಯಾ ಕೂಲಿಗೆ ನಾನು ಬರಕಿಲ್ಲಪ್ಪ ಬಿಸ್ಲ ಕಪ್ಪಾಯ್ತೀನಿ ಅಂತಿದ್ದೆ ನಾನು ಕರೆದ್ನ ಜಯಮ್ಮಕ್ಕ ಬರಕಿಲ್ಲ ಅಂದೆ ಪಾಪ ಜಯಕ್ಕನ ಮನೆದಲ್ವಾ ಕೂಲಿಗೆ ಬ್ಯಾರ ಕೂಲಿ ಕರ್ದಿರ ಹೋಯ್ತಿರಲ್ಲ ನಾನಂತನುವೆ ಈ ಜಯ ಕರ್ದಿರೋದಕ್ಕೆ ನೀ ನಾನಂತನುವೆ ಇನ್ ಯಾಕೆ ಬೇಕು ಸುಮ್ಕೆ ನೀ ಫ್ರೆಂಡ್ಶಿಪ್ ಆಗಿ ಅಂತ ಹೇಳ್ಬಿಟ್ಟು ಬಂದು ಶಾನೆ ದಿನ ಆದ್ಮೇಲೆ ಬತ್ತಾಯವನಲ್ಲ ನೋಡಿರಿ ಅವ ಅಕ್ಕಯ್ಯ ಹೇಳ್ತು ನಿನಗೆ 4 ಇತ್ತ ಕಾಪಿ ಕೊಟ್ಟು 2 ಊಟ ಕೊಡ್ತೀನಿ ಒಡ ತುಂಬ ತಿನ್ನಿ ಒಂದು ಬಾರಿ ನಿಂಗೆ ಏನು ಬೇಕೋ ಅದು ಮಾಡಿಕ್ತೀನಿ ಅಂತ ಹೇಳ್ತಾ ನನಗೂ ಮನೆಗೆ ಮಾಡೋರು ಯಾರತ್ತಗೆ ನೋಡಿರಿ ಶಾನೆ ದಿನ ಆಗಿತ್ತು ನಾನು ಕೂಲಿಗೆ ಬಂದು ಅದಕ್ಕೆ ಹೋಯ್ತಾ ಇವ್ನಿ ಆ ಪಾರಿ ಒಬ್ಳು ತಪ್ಪಿಸ್ಕೊಂಡ್ಲು ಕಣವ ಬ್ಯಾರೆ ಹೊಲ್ತಕ್ಕೆ ಹೋಗ್ಬಿಟ್ಟೋಳಂತ ಕೂಲಿಗೆ ಏ ಮುಯ್ಯಾಳಂತೆ ಬರ್ರಿ ಸರ್ ನಾವು ಹೋಗೋಣ ನೀವ್ ಇನ್ನೂ ಬರ್ಲಿಲ್ವಲ್ಲ ಕೂಲಿ ಕೆಲ್ಸಕ್ಕೆ ಇನ್ನು ಬರ್ಲಿಲ್ವ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬರಣಿ ಅಂತ ಬತ್ತಾ ಇದ್ದೆ ಈಗಾಗ್ಲೇ ಸೋಲಕ್ ಬತ್ತಾ ಇದ್ದೀರಾ ಬರ್ರಿ ಸರ್ನ ಇಲ್ಲ ಗೌಡ್ರಿ ಕರೆಕ್ಟ್ ಟೈಮ್ಗೆ ಬಂದಿದೀವಿ 9 ಗಂಟೆಗೆ ಬರ್ರಿ ಅಂತ ನಿಜ ಕೇಳಿದ್ದು ಹೌದೇನೋ ಸರಿ ತಗ ಆಯ್ತು ನಡಿ ರಮ್ಮಿ ಸರ್ನ ನೋಡಿರಿ ಟೈಮ್ ಆಯ್ತದ ಆಯ್ತು 9 ಗಂಟೆ ತಿರುಗಿ ಮುಗಿಸೋ ಅಷ್ಟೊತ್ತಿಗೆ ಒತ್ತು ಬಿದ್ದೋಯ್ತದೆ ಶಾಂತಮ್ಮ ನಿನ್ನಲ್ಲಿ ಬಾಯಿಲಿ ನಂದು ಹೊರೆ ಒರೆಸ್ಬೇಕಿತ್ತು ಆ ಹೊರೆ ಒರೆಸ್ಬಿಟ್ಟು ಹಂಗೆ ಬರಿ ಒಂದು ಬಾ ನೆಟ್ಗೆ ಅಲ್ಲಿ ಕುಯ್ದಾಕಿದ್ದೆ ಎಲ್ಲನೂ ಅಲ್ಲಿ ಹೊರೆ ಒರ್ಸಕ್ಕೆ ಯಾರು ಇಲ್ಲ ಬಾ ಹೊರೆ ಒರ್ಸಿವಂತೆ ಸರಿ ಗೌಡ್ರೆ ಬನ್ನಿ ಒರೆಸ್ತೀನಿ ಏನೇ ಈ ಸತ ಓದೋಳು ಶಾಂತಿ ಬರ್ಲೇ ಇಲ್ಲ ಹೊರೆ ಒರೆಸ್ ಬರಕ್ ಹೋಗಿತ್ತಾಳೆ ಅಲ್ಲೆಲ್ಲ ಒರೆಸಿ ಬರೋದ್ ಬ್ಯಾಡ್ವೇನು ಅಷ್ಟು ದೂರ ನಡ್ಕೊಂಡೋಗಿ ನಡ್ಕೊಂಬಿಟ್ಟು ಬಂದು ಸದ್ಯ ನಮ್ಮನ್ ಕರೀಲಿಲ್ವಲ್ಲ ಬಿಡು ನಮ್ಮನ್ಗನ ಏನಾರ ಕರೆದ್ಬಿಟ್ಟಿದ್ರೆ ನಾವು ಅಷ್ಟು ದೂರ ಹೋಗ್ಬಿಟ್ಟು ಬರ್ಬೇಕಾಗೋದು ನನಗೆ ಯಾಕೋ ಗೌಡ್ರಿಗೂ ಶಾಂತಿಗೂ ಏನಾರ ಸಂಬಂಧ ಐತೆ ಅಂತ ಅನ್ನಿಸ್ತದೆ ನನಗಂತೂ ಯಾಕಂದ್ರೆ ಅವಳನ್ನೇ ನೆನೆಯ ಕರ್ಕೊಂಡೋದ್ರು ನೋಡ್ದ ಏ ಬರ್ರೇ ಹೋಗ್ಬಿಟ್ಟು ಹೊಸ್ಬಿಟ್ಟು ನಮ್ಮನ್ನೇ ಕರಿಬೋದಿತ್ತಲ್ಲಮ್ಮ 3 ಜನ ಇದ್ವಿ ನಮ್ಮನ್ನು 3 ಜನ ಕರೆದಿದ್ದಂಗೆ ಆ ಶಾಂತಿನೇ ಕರ್ಕೊಂಡು ಹೋದ್ರು ಹಂಗೆ ನೀ ಶಾಂತಿ ನೋಡ್ದ ನಾವು ನಮ್ಮ ಜೊತೆ ಇದ್ದಾಗ ಸಾಪು ಮಕ ಮಾಡ್ಕೊಂಡಿದ್ಲು ಆ ಗೌಡ್ರು ಬಂದಿದ್ದ ತಕ್ಷಣನೇ ನೆನೆಯ ಹಿಂಗೆ ನೆನೆಯ ಮುಖ ಹರಡ್ಬಿಡ್ತು ನೋಡ್ಲಿಲ್ವೇ ನೀನು ಏನು ಹೇಳ್ತಿದ್ಯಾ ಜಯಮ್ಮ ನೀನು ಗೌಡ್ರು ಮತ್ತು ಅವಳು ಮಾಡಿಕೊಂಡವ್ರೆ ಅಂತೀಯಾ ಏ ಬಾಯಿ ಮುಚ್ಕೊಂಡು ಕಳಕಿಲ್ರಿ ನೀವು ಎಲ್ಲಿ ಅವನಿಗೆ ಅಪ್ಪ ಏನಕ್ಕೆ ಮಡಿಕತಾನೆ ಆ ಅಪ್ಪನ ಕತೆಗೆ ಹೋಗ ಗೌಡ್ರದು ಜಯಕ್ಕೆ ಸುಮ್ಕೆ ಬಿಟ್ಟಾಳೆ ಇಟ್ಟಾಡ್ಸಕ್ಕಿಲ್ವೇ ಜಯಕ್ಕಂಗೆ ಸುಮ್ಮನೆ ಹಿಂಗೆಲ್ಲ ಇದ್ದಿದ್ರೆ ಗಾಸಿಪ್ ಇದ್ದಿದ್ರೆ ಆ ಜಯಕ್ಕೆ ಯಾಕೆ ಸುಮ್ಕೆ ನೀ ಕೂಲಿ ಕರಿಯೋಳ ಅವಳನ್ನ ಶಾಂತಿನ ಅದಕ್ಕೆ ಈ ಪೊದ್ದಿಗೆ ಏನು ಅರ್ಥ ಆಗಕ್ಕಿಲ್ಲ ಅಂತ ಹೇಳೋದು ಅರ್ಥ ಆಗಂಗಿದ್ರೆ ಹಿಂಗೆ ಯಾಕಿರೋಳು ಪೊದ್ದಿ ಸುಮ್ಕಿರ್ಲೆ ಪೊದ್ದಿ ನಿಂಗೆ ಏನು ಅರ್ಥ ಆಯ್ತದ ಒಳಗೆ ನಡೀತಾ ಇರ್ತಾವೆ ನಮಗೆ ಗೊತ್ತಾಯ್ತಿರಲ್ಲ ಅಷ್ಟೇನಿಯ ಒಳಗೆ ನಡ್ಕೊಂಡು ಎಲ್ಲ ಹೋಯ್ತಾ ಇರ್ತವೆ ಹಂಗೆಲ್ಲ ಇದಾಗಿದ್ರೆ ನೀನು ಹೇಳೋದು ಹಂಗೆ ಅನಿಸ್ತದೆ ನಾವು ಬಂದಾಗಲೇ ಅರ್ಧ ಗಂಟೆ ಆಯ್ತಮ್ಮ ಅರ್ಧ ಗಂಟೆಯಿಂದನೂ ಬರಲಿಲ್ಲ ನೋಡು ಅದನ್ನೇ ನಾನು ಹೇಳಿದ್ದು ಗೌಡ್ರು ಕರ್ಕೊಂಡು ಹೋಗಿರ್ತಾರೆ ಎತ್ತಾದ್ರೂ ಸರಿ ಇಲ್ಲ ಬಾ ಅವನು ಕೂಲಿಗೆ ನಮ್ಮ ಜೊತೆನೆ ಬಂದೋಳು ಅಲ್ಲೋಡು ನೆಟ್ಟು ಹೊಂಟೋಗ್ಬಿಟ್ಲತ್ತಾಗಿ ಗೌಡ್ರು ಕರೆದ ತಕ್ಷಣ ನೀನಿಯ ಅಕ್ಕ ಆಗ್ಲೇ ಸಾಲ ಹಿಡ್ಕೊಂಡು ಮುಗಿಸ್ಬಿಟ್ರೆ ನಾನು ನೋಡು ಅಯ್ಯೋ ಗೌಡ್ರಿಗಲ್ಲಿ ಒರೆಸ್ಬಿಟ್ಟು ಬರೋಷ್ಟೊತ್ತಿಗೆ ಲೇಟ್ ಆಯ್ತು ಏನೋ ಬಿಡಮ್ಮ ಒರೆಸ್ಬಿಟ್ಟು ಬಂದಲ್ಲ ಹಿಡ್ಕ ಸಾಲಿಂದ ಹಿಡ್ಕೊಂಬಿಟ್ಟು ಸರ್ನ ಬಾ ನಮ್ಮ ತಕ್ಕನ ಏನ್ ಶಾಂತಿ ನಿಮ್ ಅಂತಾಗ ನಿನ್ನೆ ಜೋರಾಗಿ ಜಗಳ ನಡೀತಾ ಇತ್ತು ನಾನೇನಿಯ ಜಗಳ ಮಾಡ್ತಾ ಇದ್ದು ಗಂಡಿಲ್ಲ ಅಂತ ಹೇಳ್ಬಿಟ್ಟು ಹೆಂಗ್ ಸಿಕ್ಕ್ರ ಹಂಗೆ ಮಾತಾಡ್ತವೆ ನಾನೇ ಸುಮ್ಕೆ ಬಿಟ್ಬಿಡ್ತೀನ ಗಂಡಿಲ್ದಿರೋರ್ಗೇನ್ ಮುರುವದಿರಕಿಲ್ವಾ ಶಾನೆ ಜೋರಾಗಿ ಮಾತಾಡಕ್ ಬಂದ್ಲು ಮನೆಯಳಿ ಅವಳು ಸುಬ್ಬಿ ಬಿಟ್ಬಿಟ್ಟೆ ನನ್ನ ಸುಬ್ಬಿನ ಹಂಗೆ ನೀ ರುಬ್ಬ ಬಿಸಾಕ್ಬಿಟ್ಟೆ ನಾನಂತೂನುವೆ ಏನ ಸುಬ್ಬಕ್ಕಂಗೂ ನಿಂಗೆ ಜಗಳ ಬಿದ್ದಿದ್ದು ಸುಬ್ಬಕ್ಕಂಗೂ ನಂಗೆ ಬಿದ್ದಿದ್ದ ಜಗಳ ಅಲ್ಲ ಕಣಕ ಯಾರಣ್ಣ ಬಂದ್ಬಿಟ್ಟು ನನ್ನ ಗಾಡಿನಾಗೆ ಬುಡಕಿಲ್ಲ ಹಂಗೆ ಅಷ್ಟು ದೂರ ಬುಡಕಿಲ್ಲ ಆಗ್ಲೇ ನಿನ್ಯ ಈ ಸುದ್ದ ತೆಗಿತಾಳೆ ಕಣಕ ಯಾರೋ ಬಂದ್ಬಿಟ್ಟು ಬಿಟ್ಟೋದ್ರು ಅವಳನ್ನ ಅಂತ ಹೇಳ್ಬಿಟ್ಟು ಗುಸ ಗಿಸ ಪಿಸ ಅಂತ ಮಾತಾಡ್ತಾ ಇದ್ಲು ನಾನು ಕಿವಿಗೂ ಬಿತ್ತು ಕಣಕ ಯೋಸ್ ದಿನ ಅಂತ ನಾನು ಅನ್ಸರ್ಸ್ಕೊಂಡು ಸುಮ್ಕಿರ್ಲಿ ಹೇಳಿ ಅದಕ್ಕೆ ಗ್ರಾಚಾರ ಅಲ್ಲೇ ನೀ ಬುಡಿಸ್ಬಿಟ್ಟೆ ಜಯಮ್ಮ ನಿನ್ಗೂ ಬುಡಿಸ್ತಲ್ಲ ಅಷ್ಟೇ ಸರ್ನ ಕಳೆ ಕಿತ್ಕೊಂಡು ಮುಂದಕ್ಕೆ ಬಾ ಏನಕ್ಕ ನಿಂತ್ಕೊಳ್ಳಿ ನಾನು ಬರ್ತೀನಿ ಸರ್ನ ಬಾ ನಿಧಾನಕ್ಕೆ ಬಾ ಇನ್ನನ್ನು ಏನ್ ಟೇಮ್ ಐತೆ ಬಾ ಲೇಟಾಗಿ ಬಂದಲ್ಲ ಅರ್ಧ ಗಂಟೆ ಅದಕ್ಕೆ ನೀನು ಹಿಂದೆ ಹೋಗ್ಬಿಟ್ಟೆ ನಾ ಮುಂದೆ ಬಂದ್ಬಿಟ್ವಿ ಬಾ ನೀವು ಸರಿ ಕಣಕ ಹೆಂಗೋ 4-5 ಜನ ಫ್ರೆಂಡ್ಸ್ ಸಂದಾಕಿದ್ದೀರಾ ಪಾರಕ್ಕನು ಬರ್ತದೆ ಅಂತ ಅನ್ಕೊಂಡೆ ನಿಮ್ ಜೊತೆ ನೀವೇ ಕರ್ಕೊಂಬಿಟ್ಟು ಬರ್ಲಿಲ್ವೇನ್ ಪಾರಕ್ಕನ್ನ ಇಲ್ಲ ಅವಳು ಬ್ಯಾರ ಹೊಲ್ದ ಕೂಲಿಗೆ ಹೋಗೋಳೆ ರಾಮಣ್ಣ ಹೊಲ್ದಾಗ ಹೋಗೋರೆ ಮುಯ್ಯಾಳ್ಗೆ ಹೋಗೋಳೆ ಅವರು ಇವ್ರ ಹೊಲಕ್ ಬರ್ತಾರೆ ಇವ್ರು ಅವ್ರ ಹೊಲಕ್ ಬರ್ತಾರೆ ಇಬ್ರು ಅನ್ಸರ್ಸ್ಕೊಂಡು ಹೋಯ್ತಾರೆ ಮುಯ್ಯಾಳಾದ್ರೆ ಪರವಾಗಿಲ್ಲ ಹೋಗ್ಲೇಬೇಕಾಯ್ತದ ಮುಯ್ಯಾಳ್ಗೆ ಇಯಾಳ ಅಂತ ಬಂದ್ಬಿಟ್ರೆ ಅಕ್ಕ ಆ ದಾಸುನ ಎಂಡ್ರಿಗೆ ದೆವ್ವ ಹಿಡ್ದಿತ್ತಂತೆ ಕಣಕ ದೇವ್ ಬಿಡ್ಸ ಕರ್ಕೊಂಡೋದ್ರಂತೆ ಏನ್ ಹೇಳ್ತಿದ್ಯೇ ದೆವ್ವ ಹಿಡ್ದೈತಂತ ಇವಳಿಗೆ ಇವಾಗ ಬೋಲ್ ಇಂಟ್ರೆಸ್ಟ್ ಬಂದ್ಬಿಡ್ತು ಇವಳಿಗಂತೂ ಜಯಮ್ಮಂಗೆ ಹೂ ಕಣಕ ಯಾವ್ದೋ ದೆಯ್ಯನಂತೆ ಗಂಡದೊಂದು ಹೆಣ್ದೊಂದು ದೆಯ್ಯನಂತೆ ಏನೋ ಹಿಡ್ಕೊಂಡ್ಬಿಟ್ಟು ಕುತ್ತಿಗೆ ಹಿಡ್ಕೊಂಡು ಇಸುಕ್ತಾ ಇರ್ತಾವಂತೆ ಕಣಕ ಅದಕ್ಕೆ ನೆನೆ ಅಲ್ಲಿ ರಂಗನ ಸಮಿತಿಗೇನೋ ಬಿಡಿಸ್ತಾರೆ ಅಂತ ಹೇಳಿದ್ರಂತೆ ದೆಯ್ಯ ಎಲ್ಲನೂ ಕರ್ಕೊಂಡು ಹೋದ್ರು ಕಣಕು ಅಯ್ಯಪ್ಪ ಹೆಂಗಾಡೋಳು ಗೊತ್ತೇ ನೀವು ನೋಡ್ಬೇಕಿತ್ತು
ಏ ಮನೆಯಾಳ್ ನಾಟ್ಕದೊಳ್ ಬಾ ನಾಟಕ ಆಡ್ತಾ ಇತ್ತಾಳೆ. ಇಲ್ಲ ಕಣಕ ಚಂಗು ನೆದಗ್ಯಾಗ್ರೆ ಬೀಳ್ತಿರೋಳು ನೋಡ್ಬೇಕಿತ್ತು ನೀನು. ಆ ಸೀರೆ ಎಲ್ಲ ಕಿತ್ತಾಕಿ ಅಯ್ಯಯ್ಯೋ ಯಪ್ಪ ಹೆಂಗ್ ಆಡ್ತಿದ್ಲು ಅಂದ್ರೆ ಹಂಗ ಆಡ್ತಾ ಇದ್ಲು. ನೀವು ಇರ್ಲಿಲ್ಲ ಅನಿಸ್ತದೆ, ನಾನು ನೋಡಿದ್ನೆಲ್ಲ ಕಣ್ಣಾರೆ. ಯಪ್ಪ ನನ್ಗೆ ಹೆಂಗ್ ಭಯವಾಯ್ತು ಅಂದ್ರೆ ಮನೆಗೆ ಮನೆ ಕಳಕ್ಕೆ ನೀ ಭಯವಾಗ ಹೋಗ್ಬಿಡ್ತು ನನಗಂತೂ. ಆ ನಮ್ಮ ಮನೆ ಪಕ್ಕ ನೀ ಇರೋದು ನನಗಂತೂ ಒಂಥರ ಆಗೋಗ್ಬಿಡ್ತು. ಅಯ್ಯೋ ನೀ ಹೌದೇ ನಂತಾಗೆಲ್ಲ ಮಾತಾಡ್ಬೇಕಾದ್ರೆ ಸಂದಕ್ ಮಾತಾಡೋಲ್ಲ, ಹುಷಾರಾಗಿರ್ಬೇಕು. ಯಾವಾಗ ಮೈ ಮೇಲೆ ದೆಯ್ಯ ಬಂದ್ಬಿಟ್ಟು ಆಮೇಕಿಂದ ಅರ್ಚಿ ಪರ್ಚಿ ಮಾಡ್ಬಿಟ್ಟೋಳು. ಊರ್ಲೆ ಜಯಮ್ಮ ನೀನೇ ತೂರ ಆಡ್ತಿದ್ದೆ ಯಾವಾಗೂನುವೆ. ಹುಷಾರಾಗಿರು. ಯಾವಾಗೂ ಸಾರ್ ಕಡು ಅಂತ ಹೋಯ್ತಾ ಇತ್ತಿಯಲ್ಲ, ಆಮೇಲೆ ನಿನ್ನೆ ಹಿಡ್ಕೊಂಡು ಒಳಗಡೆ ಕೆಳಕಬಿಟ್ಟು ಕಾತರಿಸ್ಬಿಟ್ಟು ಆಮೇಲೆ ಕೈಮ ಮಾಡ್ಕೊಂಡು ತಿಂದ್ಬಿಡೋಳು ಆಮೇಲೆ. ಸುಮ್ಕಿರ್ಲೆ ಏನ್ ಹೇಳ್ತಾಳೆ ನೋಡಿ ಇವಳು ನನ್ಗೇನೇನಿಯ. ಯಪ್ಪ ದೇವ್ರೆ ಈ ಜಯ್ಯಕ್ಕೆ ಇನ್ನೂ ಬರ್ಲಿಲ್ವಲ್ಲೇ. ತಕೊಂಬಿಟ್ಟು ಬರ್ತೀನಿ, ನಾಲ್ಕಿತ್ತ ಕಾಪಿ ಕೊಡ್ತೀನಿ, ನಾಲ್ಕಿತ್ತ ಟೀ ಕೊಡ್ತೀನಿ ಅಂತ ಹೇಳಿದ್ದು ಒಂದ್ ಕಿತ್ತ ತಕೊಂಬಿಟ್ಟು ಬರ್ಲೇ ಇಲ್ವಲ್ಲ. ತಕೊಂಬತ್ತದಿರು ಆವಕ್ಕನವೇ ನಾಷ್ಟ ಮಾಡಿಕ್ಕಿ ಅಡ್ಗೆ ಮಾಡಿ ಮುದ್ದೆ ತೊಳ್ಸಿ ಎಲ್ಲ ಮಾಡಿ ಒಂದೇ ಕಿತ್ತ ಒದ್ಕೊಂಬಿಟ್ಟು ಬರ್ತೀನಿ. ನಿಮ್ ಸಮ್ಮಕ್ ನಾಳೆ ಬರ್ತೀನಿ. ಆಮೇಕಿಂದ ಅಲ್ಲಿ ಗಂಟ ನೀವು ಮಾಡ್ತಾರ್ರಿ ಕಣ್ಪದ್ದಿ ಹೋಗಿ ಬಂದೆ ನಾನು. ಮನೆ ಕ್ಯಾಮೆ ಶಾನೆ ಐತಿ ಅಂತ ಹೇಳ್ತು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಸುಮ್ಕ ಆದ್ವಿ. ತಕೊಬತ್ತತಿ ಹೇಳು ಪ್ಲಾಸ್ಕ್ ಹಾಕೊಂಡು ಕಾಫಿ ಗೀಪಿ ಊಟ ಎಲ್ಲ ತಕೊಂಬಿಟ್ಟು ಬರ್ತದೆ. ಸಂಕಮ್ಮರು ಇವ್ರಿಗೆ ಹೋಗಿದ್ದೆ ನಾನು ಕೂಲಿಗೆ. ಉಣ್ಣಕ್ಕೆ ಇಕ್ಕಕ್ಕಿಲ್ಲ ಕಣಮ್ಮ, ಅದೇನ್ ಕಂಜೂಸ್ ಆಗ್ತಾಳು. 3 ದಿನನು ಕಣಕ, 3 ದಿನನು ಖಾರದ ಪುಡಿ ಗೊಜ್ಜು ಅನ್ನ. ನಾಲ್ಗೆ ಕೆಟ್ಟು ಕ್ಯಾರೆ ಹಿಡಿದ್ಬಿಡ್ತು ನನಗಂತೂ. ಹೋಗ್ಲಿ ಹೊಸಿ ಉಪ್ಪಿನಕಾಯಿನ ಹಾಕಮ್ಮ ತಾಯಿ ಕಲ್ಸ್ಕೊಂಡ್ ತಿಂತೀನಿ ಅಂತ ಹೇಳ್ದೆ. ಆಮೇಕಿಂದ ಅದ್ ಯಾಕ್ಲೆ ಹಂಗಂತೀಯ ನೀನು, ಯಾಕೆ ಸಂದಕ್ಕಿಲ್ವೇನೆ ಅಂತ ಈ ಸುದ್ದ ಹೇಳ್ತಾಳೆ. ಏನ್ ಸಂದಕ್ ಮಾಡಿಲ್ಲ ಎಂತದನ್ನು ಮಾಡಿಲ್ಲ, ಹೇಳೋದ್ ಮಾತ್ರ ಹಂಗೆ ಹೇಳ್ತಾಳೆ. ಓ ಅವಳ ಕತ್ಗೋಗು. ಆಯಮ್ಮನ ಅಯ್ಯಪ್ಪ ಈಗಲೇ ಮಾಡ್ದಂಗೆ ಆಯಮ್ಮಂತ ಊಟ ನಾವು. ಅದಕ್ಕೆ ಹೋಗೋದೇ ಇಲ್ಲ ಈ ನಡುವೆ ಕೂಲಿಗ ಕಡಿಕ್ ನಾವೇನೇನಿಯ. ಜಯಮ್ಮ ಏನೇ ಹಿಂದ್ಗಡಿಕೆ ಉಳ್ಕೊಬಿಟ್ಟೆ, ನಮ್ ಸಮಗ್ ಗೊತ್ತಾ ಇದ್ದಲ್ಲೇ ನೀನೇನು ಮಾತ್ ಕೇಳ್ಕೊಂಡ್ ಹಿಂದಕ್ಕೆ ಹೋಯ್ತಿದ್ಯಾ, ಮುಂದಕ್ಕೇನ್ ಬರಂಗ್ ಕಾಣೆ ಇಲ್ವೇ. ದೆವ್ವ ಬಂದೈತೆ ಅಂತಿದ್ದಲ್ಲ ಅದನ್ನೇ ನೆನೆಸ್ಕೊಂಡ್ ಕುಂತಿದ್ದೆ. ದೆವ್ವಾಗ ಇವಾಗ ಬಂದ್ಬಿಟ್ಟ ತಾಯಿ ಏನು ಅಂತ ಹೇಳ್ಬಿಟ್ಟು. ಶಾನೆ ದಿನ ಆಗಿದ್ದ ಬುದ್ಧಿಯರ ಅದೇ ಸಾಕ್ತಾಗಲೇ ನಿದ್ದೆ ಬೇರೆ ಎಳೀತದೆ. 11 ಗಂಟೆ 12 ಗಂಟೆಗೆ ಮನೆಗೆ ಬಿಡ್ತಾ ಇದ್ದೆ. ಈ ಕೂಲಿಗೆ ಬಂದಿರೋದಕ್ಕೆ ಈ ಬಿಸ್ಲಿಗೂ ಅದಕ್ಕೂ ಯಪ್ಪ ಆ ಜಯ್ಯಕ್ಕಂಗ್ ಜ್ಯೂಸ್ ತಗೊಬಿಟ್ಟು ಬಾ ಅಂತ ಬೇರೆ ಹೇಳಿವ್ನಿ. ಇನ್ನಂತರ 4 ಜನ ಕೂಲಿ ಕೆಲ್ಸಕ್ಕೆ ಬಂದ್ರೆ ಸಾಕು, ಎಲ್ಲನೂ ಮುಂಡ ಮುಚ್ಕೊಂಡು ಹೋಯ್ತದ ಮನೆಗಿರೋದೆಲ್ಲ. ಜ್ಯೂಸು 4 ಕಾಪಿ ಅಮ್ಮಂಗೆ 2 ಊಟ. ಅಯ್ಯಯ್ಯಪ್ಪ ಒಂದೇ ಕಿತ್ತಲ್ವೇನಕ ಮಧ್ಯಾಹ್ನ ಊಟ ಹಾಕೋದು ಮತ್ತೆ 2 ಊಟ ಅಂತ ಹೆಂಗ್ ಹೇಳ್ತಕ್ಕ. ಕೂಲಿ ಮಾಡ್ಕೊಂಡ್ ಮನ್ಗೋದ್ಮೇಲೆ ನಮ್ ಜಯಮ್ಮಂಗೆ ಸಾರ್ ಮಾಡಕ್ ಆಗಕ್ಕಿಲ್ವಲ್ಲ, ಅದಕ್ಕೆ ರಾತ್ರಿ ಕುನ್ವೆ ಗಂಡಂಗು ಎಂಡ್ರಿಗೂ ಇಬ್ರಿಗುನ್ವೆ 2 ಮುದ್ದೆ ಸಾರು ಎಲ್ಲನೂ ಕೊಡ್ತೀನಿ ಅಂತ ಅಜಯ್ಯ ಕೇಳೈತೆ. ಅದಕ್ಕೆ ಇವಳುನುವೆ ಸರಿ ಆಯ್ತು ಅಂತ ಬಂದವಳಿ. ಅಡ್ಗೆ ಮಾಡೋದ್ ಬೆಳಿಗ್ಗೆಯಿಂದ ತಪ್ತದಲ್ಲ ಅಂತ ಹೇಳ್ಬಿಟ್ಟು. ಸರಾಯ್ತು. ಓ ಈ ಸಲ ಕೂಲಿ ಮಾಡಿ ತಿರುಗೋಗ್ಬಿಟ್ಟು ಯಾರು ಮಾಡಾರ ಹೇಳಲ್ಲಿ, ಮನೆಯಾಗ ತಿರುಗಿ ಮತ್ ಮಾಡ್ಬೇಕಾಯ್ತದೆ. ನನಗಂತೂ ಜನ್ಮಕ್ ಸಾಕಾಗೋಯ್ತದ. ನನ್ನ ಜನ್ಮಕ್ಕೆ ಯಾಕೆ ಸುಮ್ಕೆನಿಯ ಇವ ಅಕ್ಕ ಹೆಂಗೋ ಇಕ್ತದೆ ಆರಾಮಾಗತ್ತ. ಹೆಂಗೋನ್ವೆ ಮುದ್ದೆ ಒಂಚೂರು ಅನ್ನ ಸಾರು ಕೊಟ್ಬಿಟ್ಟು ನಾನು ನನ್ನ ಗಂಡ ತಿಂದ್ಬಿಟ್ಟು ಮಣಿಕೊಬಿಡ್ತೀವಿ. ನಾಳೆ ಇನ್ನೇನು ಕೂಲಿ ಇರ್ತದೋ ಇರಕ್ಕಿಲ್ವೋ ಗೊತ್ತಿಲ್ಲ. ಇವತ್ತೊಂದಿನ ಮುಗಿಸ್ಬಿಟ್ರೆ ಹೆಂಗೋ 350 ರೂಪಾಯಿ ಕೊಡ್ತೀನಿ ಅಂತೇಳಿ ಸಾಕಾಯ್ತದ ತಗ. ಹೋಗತ್ತಾಗ ಈ ಜಯಕ್ಕೆ ಇನ್ನೂ ಬರ್ಲಿಲ್ವಲ್ಲ. ಜಯಕ್ಕ ಕಾಣ್ತಾನೆ ಇಲ್ಲ. ಉಣ್ಣ ಕಿತ್ಕೊಂಬಿಟ್ಟು ಬರ್ತದೆ ಅಂತ ಕಾಯ್ತಾ ಇವ್ನಿ, ಇನ್ನೂ ಬರ್ಲಿಲ್ವಲ್ಲ. ಸರ್ ನೀ ಸಾಲದ್ದಕ್ಕ ಕೇಳಲಿಲ್ಲ ಅಂದ್ರೆ ಮುರ್ವಾದಿ ಇರ್ತದೇನಿ. ಬಾ ಸರ್ನ ಕೇಳು, ಆಮೇಕಿಂದ ನೋಡೋಣ. ಆ ಅಕ್ಕೈ ತಂದ್ಮೇಲೆ ತಿನ್ನೋದು ಇದ್ದಿದ್ದೇನೆ ನೀನ್ ಆಮೇಕಿಂದ ಅಲ್ಲೇ ಕುಂತ್ಕೊಂಡಿದ್ಯಾ ನೋಡಪ್ಪ. ಫ್ರೆಂಡುಗಳು ಮಾಡೇ ಇಲ್ಲ ಅಂತ ಅನ್ಕೊಬಿಡ್ತದ ಬಾರಿ ಜಯಮ್ಮ. ಹೊಟ್ಟೆಲ್ಲ ಚೂರ ಅಂತ ಇದ್ದೀನಿ ಸುಮ್ಕಿರೆ. ನನಗೆ ಏನಾರ ಹೊಸಿ ತಿನ್ಲಿಲ್ಲ ಅಂದ್ರೆ ನಂಗೆ ಆಗಕ್ಕಿಲ್ಲ ಇವಾಗ.